ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮೋ ಧನ್ವಂತರಿ ಮಾಧುರಿ ಓಂ ಸರಾಸರಿ ವಂದಿರ ಪಾದಪದ್ಮಂ ಲೋಕೇಶರ ರೂಪೇಮೃತ್ಯುನಾಶಂ ದಾತರಂ ವಿಷೌಷಧೀನ ಧನ್ವಂತರಿ ರಮಣತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ ವಂದಿಪೇಶದಾಯಕಂ ಸರ್ವೇ ಜನ ಸುಖಿನುವಂತೋ ಸರ್ವೇ ಸಂತು ನ್ಯಾಮ್ಯಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಫ್ಯಾಟಿ ಲಿವರ್. ಅಂದರೆ ಫ್ಯಾಟಿ ಲಿವರ್ ಇವತ್ತಿನ ಕಾಲದಲ್ಲಿ ಹೆಪ್ಯಾಟಿಕ್ ಸ್ಟೀಟೋಸಿಸ್ ಅಂತ ಕರೀತಾರೆ. 1990 ಈ ದಶಕದಲ್ಲಿ ಇದರ ಪ್ರಮಾಣ ಕಡಿಮೆ ಇತ್ತು. ಅಂದರೆ ಯಾವ ರೀತಿ ನಾವು ಜಂಕ್ ಫುಡ್ಸ್, ಫ್ರೈಡ್ಸ್ ಹಾಗೂ ಆ ಜಿಡ್ಡಿನ ಅಂಶ ಆಹಾರ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ಫ್ಯಾಟ್ ಡೆಪಾಸಿಷನ್ ಆಗ್ತದೆ. ಈ ಫ್ಯಾಟ್ ಡೆಪಾಸಿಷನ್ನ ಲಿವರ್ ಮೇಲೆ ಡೆಪಾಸಿಷನ್ ಆಗೋದ್ರಿಂದ ಹಲವಾರು ರೀತಿಯ ತೊಂದರೆಗಳು ಇರ್ತದೆ. ಇವತ್ತು ಸ್ಕ್ಯಾನಿಂಗು 100 ಜನಕ್ಕೆ ಮಾಡಿಸಿದ್ರೆ ಅಂತಂದರೆ 70ರಿಂದ 80 ಜನಕ್ಕೆ ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಅಂತ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ. ಇದು ಯಾವ ರೀತಿ BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಯಾವ ರೀತಿ ಒಂದು ಲಕ್ಷಣಗಳನ್ನು ತೋರಿಸ್ತಲೇ ಕಾಯಿಲೆ ದೇಹದಲ್ಲಿರುತ್ತೋ ಅದೇ ರೀತಿ ಈ ಫ್ಯಾಟಿ ಲಿವರ್ ಅನ್ನೋದು ಇರ್ತದೆ. ಕಾಲಕ್ರಮೇಣ ಇದು ಜಾಸ್ತಿ ಆಗ್ತಾ ಇರುತ್ತೆ. ಕೆಲವೊಂದು ಸಿಂಪ್ಟಮ್ಸ್ ತೋರಿಸುತ್ತೆ. ಇದರಲ್ಲಿ 2 ಥರ ಇರ್ತದೆ. ಒಂದು ಅರ್ಲಿ ಸಿಂಪ್ಟಮು, ಇನ್ನೊಂದು ಲೇಟ್ ಸಿಂಪ್ಟಮು. ಅರ್ಲಿ ಸಿಂಪ್ಟಮಲ್ಲಿ ಏನಪ್ಪ ಅಂತಂತಂದರೆ ಪ್ರಮುಖವಾಗಿ ಲಾಸ್ ಆಫ್ ಅಪಟೈಟ್, ಹೊಟ್ಟೆ ಹಸುವಾಗಲ್ಲ, ಟೈಮಲ್ಲಿ ಸುಸ್ತಾಗುತ್ತೆ, ಹಾಗೂ ಏನೇ ಕೆಲಸ ಮಾಡ್ದಲ್ಲಿದ್ದು ಸುಸ್ತಾಗೋದು, ಹೊಟ್ಟೆ ಉಬ್ಬರ ಬರೋದು, ಆ ರೀತಿ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಜೊತೆಗೇನಪ್ಪ ಅಂತಂದರೆ ಪ್ರಮುಖವಾಗಿ ಲಿವರಲ್ಲಿಂದ ಈ ಪ್ರೊಡಕ್ಷನ್ ಆಗ್ತಕ್ಕಂತಹ ಏನಲ್ಲಿ ಲಿವರ್ ಯಾವುದೇ ರೀತಿ ಒಂದು ಹಾರ್ಮೋನ್ಗಳ ಉತ್ಪತ್ತಿಯಲ್ಲಿ ಏರುಪೇರಾಗ್ತದೆ. ಹಾಗೂ ಮೂಡ್ ಸ್ವಿಂಗ್, ಅಂದರೆ ಯಾವುದು ಕಿರಿಕಿರಿ ಆಗೋದು, ಮನಸ್ಸಲ್ಲಿ ಒಂದು ಸ್ಥಿಮಿತ ಇರುವುದಿಲ್ಲ, ನಿದ್ದೆ ವ್ಯತ್ಯಾಸ ಆಗುತ್ತದೆ. ಹಾಗೂ ಪ್ರಮುಖವಾಗಿ ಗ್ಯಾಸ್, ಅಬ್ಡಮನ್ನಲ್ಲಿ ಗ್ಯಾಸ್ ತುಂಬ್ದಂಗಿರ್ತದೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಅಂಗ ಉಬ್ಬಿರೋದ್ರಿಂದ ಕಾಣೋದಿಲ್ಲ. ಅದಾದಮೇಲೆ ಮುಂದಿನ ಯಾವ ರೀತಿ ಒಂದು ಲಕ್ಷಣಗಳು ಕಾಣುತ್ತೆ ಅಂತಂದರೆ ಅಪ್ಪರ್ ಸೈಡ್ ಆಫ್ ದಿ ಅಬ್ಡಮನ್ನಲ್ಲಿ ರೈಟ್ ಸೈಡಲ್ಲಿ ರಿಪ್ಸ್ ಹತ್ರ ಪೇಯ್ನ್ ಬರ್ತದೆ. ಲಿವರಲ್ಲಿ ಫ್ಯಾಟ್ ತುಂಬಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ ಥರ ಲಕ್ಷಣಗಳನ್ನು ಕಾಣುತ್ತದೆ. ಹಾಗೂ ಪ್ರಮುಖವಾಗಿ ಈ ನೋವು, ಎಳೆತ, ಹೊಟ್ಟೆ ಉಬ್ಬರ ಬರೋದು, ಹಾಗೂ ಈ ಏಕಿಂಗ್ ಪೇಯ್ನ್ ಅಂತಂತ ಹೇಳ್ತಾರೆ. ಅಪ್ಪರ್ ರೈಟ್ ಕ್ವಾಡ್ರಂಟ್ ಆಫ್ ದಿ ಲಿವರಲ್ಲಿ ಪೇಯ್ನ್ ಬರ್ತದೆ. ಆ ಪೇಯ್ನ್ ಜೊತೆಗೆ ಅದು ಯಾವ ರೀತಿ ಪೇಯ್ನ್ ಬರ್ತದೆ ಅಂದರೆ ಅದೇ ರೀತಿ ದೇಹದ ಬಲ ಭುಜದಲ್ಲಿ ಪೇಯ್ನ್ ಬರ್ತದೆ. ಈ ಒಂದು ಫ್ಯಾಟಿ ಲಿವರ್ಗೂ ಭುಜ ನೋವಿಗೂ ಯಾವ ರೀತಿ ಸಂಬಂಧನಪ್ಪ ಅಂದರೆ ಭುಜ ನೋವು ಅಂತ ಅಂದ್ಬಿಟ್ಟು ಹೋಗಿ ಯಾವುದೋ ಒಂದು ಟ್ರೀಟ್ಮೆಂಟು, ಇಂಜೆಕ್ಷನ್ ಮಾತ್ರೇನೋ ಅಥವಾ ಯಾವುದೋ ಒಂದು ಚಿಕಿತ್ಸೆ ತಗೊಂಡು ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ತಾರೆ. ಆದರೆ ಆಗೋದಿಲ್ಲ. ಆವಾಗ ಏನಾಗಿರ್ತದೆ ಅಂತಂದರೆ ಲಿವರಲ್ಲಿ ಫ್ಯಾಟ್ ತುಂಬಿಬಿಟ್ಟು ಫ್ಯಾಟ್ ದೊಡ್ಡದಾಗಿ ಅಲ್ಲಿ ಫ್ರೆನಿಕ್ ನರ್ವ್ ಅಂತ ಒಂದಿರ್ತಾರೆ. ಆ ನರ್ವು ಪ್ರೆಸ್ ಆದಾಗ ಏನಾಗುತ್ತೆ, ಆ ನೋವು ಬಲ ಭುಜಗಡೆ ಕಾಣಿಸ್ಕೊಳ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಜೊತೆಗೆ ನೀವು ಪದೇ ಪದೇ ಒಂದು ಮೂತ್ರ ವಿಸರ್ಜನೆ ಆಗಿರ್ಬೋದು, ಮಲ ವಿಸರ್ಜನೆ ಆಗಿರ್ಬೋದು, ಅದರಲ್ಲೂ ಒಂದು ಕಾನ್ಸ್ಟೆಂಟಾಗಿ ಇರೋದಿಲ್ಲ. ಇದು ಒಂದು ಅರ್ಲಿ ಸಿಂಪ್ಟಮ್ಸ್. ಈ ಲೇಟ್ ಸಿಂಪ್ಟಮ್ಗಳಲ್ಲಿ ಏನಾಗ್ತದಪ್ಪ ಅಂತಂದರೆ ಪ್ರಮುಖವಾಗಿ ಜಾಂಡೀಸ್ ಕಾಣ್ತದೆ, ಜಾಂಡೀಸ್ ಆಗ್ಬೋದು. ಹಾಗೂ ಪೇಲ್ ಸ್ಟೂಲ್ಸ್, ಡಾರ್ಕ್ ಯೂರಿನ್ ಅಂತಂದರೆ ಮಲದಲ್ಲಿ ಹಾಗೂ ಮೂತ್ರದಲ್ಲಿ ಕಲರ್ ಚೇಂಜ್ ಆಗೋದು, ಇವೆಲ್ಲ ಒಂದು ಕಾಣ್ತದೆ. ಹಾಗೂ ಕೈ ಕಾಲುಗಳಲ್ಲಿ ರೆಡ್ಡಿಶ್ ಒಂದು ಸ್ಪಾಟ್ಸ್ಗಳು, ಒಂದು ಚುಕ್ಕಿ ಥರ ಕಾಣ್ತದೆ. ಮೈಯೆಲ್ಲ ಕಡ್ದಂಗೆ ಆಗೋದು, ಉಗುರುಗಳು ಬೆಳ್ಳಗಾಗೋದು, ನೈಟ್ ಬ್ಲೈಂಡ್ನೆಸ್ಸು, ಹಾಗೂ ಒಂದು ಸುಸ್ತಾಗೋದು, ಈ ಎಲ್ಲ ಒಂದು ಲಕ್ಷಣಗಳು, ನೈಟ್ ಬ್ಲೈಂಡ್ನೆಸ್ಸು, ಇವೆಲ್ಲ ಒಂದು ಲೇಟ್ ಸಿಂಪ್ಟಮಲ್ಲಿ ಕಾಣ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹೆಪ್ಯಾಟಿಕ್ ಸ್ಟೀಟೋಸಿಸ್ ಅಂತಂದರೆ ಫ್ಯಾಟ್ ಡೆಪಾಸಿಷನ್ ಆನ್ ದಿ ಲಿವರಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಿ ಈ ಎಲ್ಲ ಒಂದು ಲಕ್ಷಣಗಳು ಕಾಣ್ತದೆ. ಅರ್ಲಿ ಯಾವುದು ಮುನ್ನ ಕಾಣುವಂಥ ಲಕ್ಷಣಗಳು ಹಾಗೂ ನಂತರ ಕಾಣುವಂಥ ಲಕ್ಷಣಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.